ಲಾಕ್ಡೌನ್ ಸಂದರ್ಭದಲ್ಲಿ ಅಫ್ಕೋರ್ಸ್ ಎಲ್ಲೂ ಯಾರೂ ಕೂಡ ಹೋಗೋ ಹಾಗಿಲ್ಲ. ಹಾಗಾಗಿ ಎಷ್ಟೋ ಉತ್ಪನ್ನಗಳ ಹಾಗೆ ಇತ್ತು. ಕೆಲವೊಂದಿನ ಆಮೇಲೆ ಬಳಸ್ಬೋದು. ಆದರೆ ಉಪ್ಪಿನ ವಿಚಾರ ಹಂಗಲ್ಲ ನೋಡಿ. ಉಪ್ಪಿನ ಉದ್ಯಮಕ್ಕೀಗ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ ಕೊರೋನಾ. ರಫ್ತಾಗದೆ ಹಾಗೇ ಬಿದ್ದಿದೆ ಮೂಟೆಗಟ್ಟಲೆ ಉಪ್ಪಿನ ರಾಶಿ. ಉತ್ತರ ಕನ್ನಡ ಜಿಲ್ಲೆಯ ಸಾಣಿಕಟ್ಟ ಉಪ್ಪು ಈಗ ಯಾರೂ ಕೇಳೋರೇ ಇಲ್ಲ. ರಾಜ್ಯದ ಹಲವು ಜಿಲ್ಲೆಗಳಿಗೆ ಅಲ್ಲಿಂದ ರಫ್ತಾಗ್ತಾ ಇತ್ತು. ಗೋಕರ್ಣ ಉಪ್ಪು, ಸಂಗ್ರಹಣೆಯಾದ ಉಪ್ಪನ್ನು ರಫ್ತು ಮಾಡೋದೇ ಇದು ದೊಡ್ಡ ಸವಾಲು. ಲಾಕ್ಡೌನಿಂದ ಕರಗ್ತಾ ಇದೆ ಸಾಣಿಕಟ್ಟದ ಉಪ್ಪು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ. ಲಾಕ್ಡೌನಿಂದ ಸಾಣಿಕಟ್ಟದ ಉಪ್ಪು ಕೂಡ ಕರಗ್ತಾ ಇದೆ. ಒಂದಷ್ಟು ದೃಶ್ಯ ತೋರಿಸ್ತಾ ಇದ್ದೀವಿ. ಎಲ್ಲೂ ಕೂಡ ಸಾಗಣೆ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಕರಗ್ತಾ ಇದೆ. ಮೂಟೆ ರಾಶಿ ಉಪ್ಪು. ಅದು ಉತ್ತರ ಕನ್ನಡ ಜಿಲ್ಲೆ ಸಾಣಿಕಟ್ಟ ಉಪ್ಪು. ಗೋಕರ್ಣ ಉಪ್ಪು ಅಲ್ಲಿ ಸಂಗ್ರಹಣೆ ಆಗ್ತಿದೆ, ಆದರೆ ಅದನ್ನು ರಫ್ತು ಮಾಡೋದೇ ಒಂದು ದೊಡ್ಡ ಸವಾಲೀಗ. ಸೊ ಹಾಗಾಗಿ ಕಷ್ಟ ಆಗ್ತಾ ಇದೆ ಅನ್ನೋದು ಈ ಕ್ಷಣ. ಯಾರು ಕೂಡ ಅದ್ರ ಬಗ್ಗೆ ಕೇಳೋರಿಲ್ಲ, ಅದ್ರ ಕಡೆ ತಲೆನೂ ಕೆಡಿಸ್ಕೋತಿಲ್ಲ. ಹಾಗೆ ಬಿದ್ದಿದೆ ರಾಶಿಗಟ್ಟಲೆ ಉಪ್ಪು. ಇಲ್ಲಿ ಡಿಸೆಂಬರ್ ತಿಂಗಳಿಂದ ಉಪ್ಪಿನ ಉತ್ಪಾದನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಪ್ರಾರಂಭದಲ್ಲಿ ಮಳೆ ನೀರನ್ನು ಸಂಪೂರ್ಣವಾಗಿ ತೆಗೆದು ಇಲ್ಲಿ ಒಣಸಿದ ಮೇಲೆ ಅದನ್ನು ಪ್ರಿಲಿಮಿನರಿ ವರ್ಕನ್ನು ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ಆಗೇರ್ ಲೇಬರನ್ನು ನಾವು ಅಣಿಗೊಳಿಸ್ತೇವೆ. ಇದರಲ್ಲಿ ಡಿಸೆಂಬರ್ದಲ್ಲಿ ಸ್ಟಾರ್ಟ್ ಆದಂಥ ಈ ಪ್ರಿಲಿಮಿನರಿ ವರ್ಕು ಜನವರಿ ಎಂಡ್ ತನಕ ನಡೀತದೆ. ನಂತರ ಉಪ್ಪಿನ ಉತ್ಪಾದನೆ ಸ್ಟಾರ್ಟ್ ಆಗ್ತದೆ ಜನವರಿ ಎಂಡ್ನಲ್ಲಿ. ಉಪ್ಪಿನ ಉತ್ಪಾದನೆಯನ್ನು ಜನವರಿಯಿಂದ ಮೇ ಕೊನೆ ತನಕ, ಅಂದರೆ ಮಳೆ ಬರೋ ತನಕ ನಾವು ಅದನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸರಿಸುಮಾರು 100ರಿಂದ 150 ಆಗೇರ್ ಲೇಬರರು ಹಾಗೂ ಇತರೆ ಒಕ್ಕಲು ಕಾರ್ಮಿಕರು ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಉಪ್ಪು ಹೊರುವಂಥದ್ದು ಮತ್ತು ಉಪ್ಪು ತೆಗೆಯುವಂಥ ಕೆಲಸವನ್ನು ನಾವು ನೀಡಿದ್ದೇವೆ. ಈ ವರ್ಷ ಉಪ್ಪಿನ ಉತ್ಪಾದನೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಸಾಧಾರಣ ಒಂದು 2000 ಮೆಟ್ರಿಕ್ ಟನ್ ಕಡಿಮೆ ಇದೆ. ಲಾಸ್ಟ್ ಟೈಮು 10,000ಕ್ಕಿಂತ ಹೆಚ್ಚಾಗಿತ್ತು. ಈ ವರ್ಷ 7,500 ಮಾತ್ರ ಆಗಿದೆ. ಈ ಮಳೆ ಬಂದಿರೋದ್ರಿಂದ ಈ ವರ್ಷ ಅಕಾಲಿಕ ಮಳೆ ಹೆಚ್ಚಾಗಿದೆ. ನಮ್ಗೆ 8 ದಿನ ಡಿಸ್ಟರ್ಬೆನ್ಸ್ ಸಿಕ್ಕಿದೆ. ಪ್ರಾರಂಭದಿಂದ ಉಪ್ಪು ಉತ್ಪಾದನೆಯಿಂದ ಈಗಿನ ತನಕ 8 ದಿನದ ಡಿಸ್ಟರ್ಬೆನ್ಸ್ ಸಿಕ್ಕಿದೆ. ಇದರಿಂದ ಉಪ್ಪಿನ ಉತ್ಪಾದನೆ ಕುಂಠಿತವಾಗಿದೆ. ಇದೇ ರೀತಿ ಮುಂದೆ ಒಂದು 10 ದಿನ 15 ದಿನ ಸಿಕ್ಕಿದ್ರೆ, ಮಳೆ ಬರದೇ ಇದ್ದರೆ ಉಪ್ಪಿನ ಉತ್ಪಾದನೆ ಹಳೆಯದನ್ನು ನಾವು ರೀಚ್ ಮಾಡ್ಬೋದು. ದುರ್ಗೇಶ್ ಕಾಗಲ್, ಇಲ್ಲಿ ಉಪ್ಪಿನ ಉತ್ಪಾದನಾ ಮೇಲ್ವಿಚಾರಕ್ಕಾಗಿ ಕೆಲಸ ಮಾಡ್ತೇವೆ. ಈ ಬಾರಿ ಕೊರೋನಾ ಬಂದಿದ್ದರಿಂದ ಸ್ವಲ್ಪ ನಮ್ಮ ಉಪ್ಪಿನ ಮಾರುಕಟ್ಟೆಯ ಮೇಲೆ ಸ್ವಲ್ಪ ಪರಿಣಾಮ ಬೀರಿದೆ. ಎಷ್ಟು ನಾವು ಉತ್ಪಾದನೆ ಮಾಡಿರ್ತೀರೋ ಅದೇ ಪ್ರಮಾಣದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿನೂ ಒಂದು ಮಾರುಕಟ್ಟೆ ಅದಕ್ಕೆ ಲಭ್ಯವಾಗಿದ್ದರೆ ಶೇಖರಣೆ ಮಾಡೋದು ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ಉತ್ಪಾದನೆ ಆದ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕಡೆಯಿಂದ ಹೋಗ್ತಾ ಇದ್ದರೆ ಅದು ನಮಗೆ ಯಾವುದೇ ರೀತಿ ಹೊರೆ ಅಂತ ಆಗೋದಿಲ್ಲ. ಇದು ಈ ಸಲ ಏನಾಗಿದೆ ಅಂದರೆ ಉತ್ಪಾದನೆ ಆದಷ್ಟು ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಎಲ್ಲ ಈ ಸಾರಿಗೆ ಎಲ್ಲ ಬಂದಾಗಿದ್ದರಿಂದ ಮಾರುಕಟ್ಟೆ ಎಲ್ಲೆಲ್ಲಿ ಹೋಗಬೇಕಾದೆಲ್ಲ ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಶೇಖರಣೆ ಪ್ರಮಾಣ ಹೆಚ್ಚು ಮಾಡಬೇಕಾಗ್ತದೆ. ನಾವು 300-400 ಟನ್ ಉಪ್ಪಿಗೆ ಒಂದು 50,000 ರೂಪಾಯಿ ಸುಮಾರು ಖರ್ಚು ಮಾಡಬೇಕಾಗ್ತದೆ. ಹೀಗೆಲ್ಲ ಏನಾಗ್ತದೆ, ಉಪ್ಪಿನ ಉತ್ಪಾದನೆ ಆದಾಗ ಅದು ಒಂದು ಈ ಕಾಸ್ಟ್ ಏನು ಅದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದ್ದರಿಂದ ಅದಕ್ಕೆ ಬೇಕಾಗುವಂಥ ಮಾರುಕಟ್ಟೆಯಲ್ಲಿ ಏನು ಬೆಲೆ ಏನಿದೆ ಅದೇ ರೀತಿ ನಾವು ಹೆಚ್ಚು ಮಾಡಲಿಕ್ಕೂ ಆಗೋದಿಲ್ಲ. ಹಿರಿಯ ನಾಗರಿಕರ ಸಂಚಾರ ಕಷ್ಟ ಆಗ್ತಿದೆ. ಬಸ್ನಲ್ಲಿ ಸಂಚಾರ ಮಾಡೋಕ್ಕೆ ಹಿರಿಯ ನಾಗರಿಕರಿಗೆ ನಿರ್ಬಂಧ ಹೇರಲಾಗ್ತಿದೆಯಾ ಅಂದರೆ ಹಿರಿಯ ನಾಗರಿಕರು ಬಸ್ನಲ್ಲಿ ಓಡಾಡೋದೇ ಬೇಡವಾ ಅನ್ನೋ ಕ್ವಶನ್ ಮಾರ್ಕ್ ಕೂಡ ರೈಸ್ ಆಗೋಗಿದೆ. ಯಾಕೆ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು ಅಂದರೆ BMTC ಮಾಡಿರುವಂಥ ಕೆಲಸಕ್ಕೆ ಏನು ನಡೀತಾ ಇದೆ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಹಿರಿಯ ನಾಗರಿಕರಿಗೆ BMTC ತಿಂಗಳ ಪಾಸ್ ಸಿಗ್ತಾ ಇಲ್ಲ. ರಿಯಾಯಿತಿ ದರದಲ್ಲಿ ಅವರಿಗೆ ಪಾಸ್ ಸಿಗುತ್ತೆ ಪ್ರತಿ ತಿಂಗಳು ಕೂಡ ಇದುವರೆಗೆ. ಆದರೆ ಈಗ ಆ ಪಾಸನ್ನು ಸ್ಥಗಿತಗೊಳಿಸಲಾಗಿದೆ. ಮಾಮೂಲಿ ಟಿಕೆಟ್ ಪಡೆದು ಓಡಾಡ್ತಿದ್ದಾರಂತೆ ಹಿರಿಯರು. ಇದೇನು ಲಾಜಿಕ್ಕು ಅಂತ ಅರ್ಥ ಆಗಲಿಲ್ಲಪ್ಪ. ಟಿಕೆಟ್ ತೊಗೊಂಡವ್ರು ಓಡಾಡಬೇಕು, ಅದ್ರ ರಿಯಾಯಿತಿ ಪಾಸ್ ಮಾತ್ರ ಕೊಡಲ್ಲ ಅನ್ನೋದ್ರೆ ಲಾಜಿಕ್ ಏನು? ಬಟ್ ಸ್ಟಿಲ್ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಅವರು ತೋರಿಸಿದ್ದಾರೆ ನೋಡೊಬ್ಬರು, ಅವರ ID ಕಾರ್ಡು. ಪ್ರತಿ ತಿಂಗಳು ಕೂಡ ಅವರು ಅಲ್ಲಿ ಓಡಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ ಎಷ್ಟೋ ಜನ. ಸೊ ಅದನ್ನು ತೊಗೊಂಡು ಕೂಲಿ ನಾಲಿ ಮಾಡ್ತಿರ್ತಾರೆ, ರಿಯಾಯಿತಿ ಪಾಸ್ ತೊಗೊಂಡು ಓಡಾಡ್ತಿರ್ತಾರೆ. ಆದ್ರೀಗ ರಿಯಾಯಿತಿ ಪಾಸ್ ಕೊಡಲ್ಲ, ಟಿಕೆಟ್ ತಗೊಂಡು ಓಡಾಡಬೇಕು. ಏನಿದು? ಲೆಟ್ಸ್ ಸಿ, ಯಾರು ಬಂದರೆ ಕೇಳಬೇಕು ಫೋನಲ್ಲಿ. ಮಾಮೂಲಿ ಟಿಕೆಟ್ ಇಸ್ಕೊಂಡು ಮಾಮೂಲಿ 1500
50. ಸೀನಿಯರ್ ಸಿಟಿಜನ್ ಆದ್ರೆ ಈ ತಿಂಗಳಿಲ್ಲ. ಆಗಲ್ರಿ, ಎಷ್ಟು ರೀ? 950. ಹಾಂ, ಕೇಳಿದ್ರೆ ಏನಂತಾರೆ ಸೀನಿಯರ್ ಸಿಟಿಜನ್ ಪಾಸ್? ಕೊಡಲ್ಲ ಅಂತ ಹೇಳಿದ್ರು. ಹಾಂ, ಕೊಡಲ್ಲ ಅಂತ ಹೇಳಿದ್ರು ಅಲ್ಲ ಸರ್. ಸರ್, ಈಗ ನೀವು ಸೀನಿಯರ್ ಸಿಟಿಜನ್ ಬಸ್ಸಲ್ಲೇ ಜಾಸ್ತಿ ಪ್ರಯಾಣ ಮಾಡಂಗಿಲ್ರಿ ಈಗ? ಇಲ್ಲ, ನಾವು ಬಸ್ಸಲ್ಲಿ ಮಾಡೋಕ್ಕಿಲ್ಲ. ಇನ್ನೇನು ಮಾಡ್ತೀವಿ, ನಡೆಯಲ್ಲವೇ. ಮಗ ನೋಡ್ದೆ ಹ್ಯಾಂಡಿಕ್ರಾಫ್ಟ್, ನಾನು ಮಾಡಿಲ್ಲ, ಕೆಲಸ ಮಾಡಲೇಬೇಕು. ಮಾಡಲೇಬೇಕು. ಇಲ್ಲ, ನನಗೆ ಏನಕ್ಕೆ. ಹಿರಿಯರು ಪರದಾಟ ಪಡ್ತಿದ್ದಾರೆ. ಹೋಗ್ಲಿ BMTC ಅಧಿಕಾರಿಗಳಿಗೆ ಏನಾದ್ರು ಗೊತ್ತಾ ಅಂದರೆ ಅಲ್ಲೂ ಕೂಡ ಗೊಂದಲ ಇದ್ದೇ ಇದೆ. ನನ್ನ ಕೊಲೀಗ್ ಶರಣು ಹಂಪಿ ಅಲ್ಲಿ ಹೋದ್ರು, ಅಲ್ಲಿ ಕಂಪ್ಲೀಟ್ ಅದನ್ನು ತೋರಿಸಿದ್ದಾರೆ, ಮಾತಾಡ್ಸಿದ್ದಾರೆ. ಬನ್ನಿ ನೋಡೋಣ. ಲಾಕ್ಡೌನ್ ಸಡಿಲಿಕೆ ನಂತರ BMTC ಸಾರಿಗೆ ವಾಹನಗಳು ಈಗ ಸೇವೆ ಇದೆ. ಆದರೆ ಹಿರಿಯ ನಾಗರಿಕರಿಗೆ BMTC ಬಸ್ನಲ್ಲಿ ಪ್ರಯಾಣ ಮಾಡಬೇಕೆ ಅಥವಾ ಮಾಡಬಾರ್ದೆ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ದಿಷ್ಟವಾದಂತಹ ಮಾಹಿತಿಯನ್ನ BMTC ಕೊಟ್ಟಿಲ್ಲ. ಇದರಿಂದಾಗಿ ಹಿರಿಯ ನಾಗರಿಕರು ಬಸ್ಸಲ್ಲಿ ಪ್ರಯಾಣ ಮಾಡಲಿಕ್ಕೆ ಮುಂದಾಗದೇ ಇರೋದು ಒಳ್ಳೆಯದು. ಆದರೆ ಅನಿವಾರ್ಯವಾಗಿ ಪ್ರಯಾಣ ಮಾಡುವಂಥವ್ರು ಇರ್ತಾರೆ, ಎಮರ್ಜೆನ್ಸಿ ಇರುತ್ತೆ. ಇನ್ನು ಪ್ರತಿದಿನ ಕೆಲಸ ಮಾಡುವಂಥವ್ರು, ಬೆಂಗಳೂರಂಥ ಮಹಾನಗರಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ಭಾಳ ಅಂದರೆ ಭಾಳ ಕಷ್ಟ ಆಗ್ತದೆ ಹಿರಿಯ ನಾಗರಿಕರಿಗೆ. ಸದ್ಯಕ್ಕೆ BMTC ಏನು ಪಾಸ್ ವಿತರಣೆ ಮಾಡುತ್ತೆ, ಪಾಸ್ ವಿತರಣೆಯನ್ನ ಹಿರಿಯ ನಾಗರಿಕರಿಗೆ ಏನು ಕೊಡ್ತಾ ಇದ್ರು ಅದನ್ನ ಕೊಡ್ತಾ ಇಲ್ಲ. ಇದರಿಂದಾಗಿ ಹಿರಿಯ ನಾಗರಿಕರಿಗೆ ಸಾಕಷ್ಟು ರೀತಿಯಾದಂಥ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಜೊತೆಗೆ ಕೆಲ ಹಿರಿಯ ನಾಗರಿಕರಿದ್ದಾರೆ, ಅವರು ಏನು ಹೇಳ್ತಾರೆ ಅಂತೇಳಿ. ಕೆಲಸ ಮಾಡಲೇಬೇಕು ಸರ್. ಕೆಲಸ ಮಾಡ್ದೇನೆ ಹೊಟ್ಟೆಪಾಡು ನಡೆಯೋದು, ಇಲ್ಲ ಅಂದ್ರೆ ನಡೆಯಲ್ಲ. ಈಗ ಹಿರಿಯ ನಾಗರಿಕರು ನಿಮಗೆ ಪಾಸ್ ಕೊಡ್ತಾ ಇದ್ದಾರೆ, ಪಾಸ್ ಈಗ ಕೇಳಿದ್ರೆ ಏನಂತಾರೆ ಸರ್? ಈಗ ಅಲ್ಲಿ ವಿಜಯನಗರದಲ್ಲಿ ಕೇಳಿ ನೋಡಿದೆ, ಇಲ್ಲ ಕೊಡಲ್ಲ ಅಂತ ಹೇಳಿದ್ರು. ಇಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಹಿರಿಯ ನಾಗರಿಕ ಅಂತ. ಅವಾಗ ನಾವು ಹೆಂಗ್ ಸರ್ ದುಡ್ದು ನಾವು ಹೊಟ್ಟೆ ತುಂಬಿಸ್ಕೋಬೇಕು? ಇದು ಹಸಿವಿಂದ ಸಾಯ್ಬೇಕಾ ಹೆಂಗೆ? ಎಲ್ಲಿಯವರಮ್ಮ ನಿಮಗೆ ಈಗ ಬಸ್ ಪಾಸ್ ಕೊಡ್ತೀವಿ ಅಂತಂದ್ರ? ಕೊಡಲ್ಲ ಅಂದ್ರ ಬೆಳಿಗ್ಗೆ ಕೊಡ್ತೀವಿ, 950 ಕೊಡ್ತಾ ಇದ್ರು ತಿಂಗಳಿಗೆ. ಇವಾಗ 1050 ಅಂದ್ರ 100 ರೂಪಾಯಿ ಕಡಿಮೆ ಆಯ್ತು. ನಾ ಸಾಯಂಕಾಲ ಬರ್ತೀನಿ, ಬರೋಗಮ್ಮ ಕೊಡ್ತೀವಿ ಅಂತಂದ್ರು. ಇವಾಗ ಕೊಡಲ್ಲ. ನಾವು ಮನೆ ಕೆಲಸ ಮಾಡ್ತೀವಪ್ಪ, ನಮ್ಗೆ ಯಾರು ಇಲ್ಲ, ನಾವು ಅನಾದಿಗಳು, ನಮ್ಗೆ ಯಾರು ಊಟ ಹಾಕ್ತಾರೆ? ಬಸ್ ಇದ್ರೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ತೀವಿ, ನಡೆಯಕ್ಕಾಗಲ್ಲ. ಈಗ ಬಸ್ಸಲ್ಲಿ ಹತ್ತಿಸ್ಕೊತಾರ, ಅದು ಟಿಕೆಟ್ ತಗೋತೀವಿ, ಬರದೇ ಇಲ್ಲ. ಈಗ ಕೊಟ್ಬಿಟ್ಟು ನಮ್ ತಿಂಗಳೆಲ್ಲ ಚಿಂತೆ ಇಲ್ವಾ? ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಎಲ್ಲ, ಮಗ ಒಬ್ಬನೇ ಇರೋದು. ಅವ್ನು ಹೈದ್ರಾಬಾದ್ ಕೆಲಸದಲ್ಲ ಅವನ. ಆ ಯಪ್ಪ ಏನು ಕಳ್ಸಲ್ಲ ನಮ್ಗೆ. ನಾವು ಇಲ್ಲ 4 ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ. 1150 ತಗೊಂಡ್ಬಂದ್ರು, 1050 ತಗೊಂಡ್ಬಂದಿದ್ದೀನಿ. ಬೆಳಿಗ್ಗೆ ಬಂದೆ, ಬೆಳಿಗ್ಗೆ ಕೊಡೋದಿಲ್ಲ, 1000 ಕೊಟ್ರೆ ಕೊಡ್ತೀವಿ ಅಂದ್ರು, ವಾಪಸ್ ಹೋದೆ. ಬಹಳಷ್ಟು ಜನ BMTC ಬಸ್ಗಳನ್ನೇ ನಂಬಿದ್ದಾರೆ. ಅವರಿಗೆ ಹಿರಿಯ ನಾಗರಿಕರ ಕಾರಣಕ್ಕೆ ಕಡಿಮೆ ದರದಲ್ಲಿ ಬಸ್ ಪಾಸ್ ಕೂಡ ಕೊಡ್ತಾರೆ. ಆದರೆ ಈಗ ಬಸ್ ಪಾಸ್ ಕೊಡ್ತಾ ಇಲ್ಲ ಮತ್ತು ಅವರು ಪ್ರಯಾಣ ಮಾಡಬೇಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿ ಇನ್ನೂ BMTC ಸೂಚನೆ ನೀಡಿಲ್ಲ. ಇದರಿಂದ ಸಾಕಷ್ಟು ರೀತಿಯಾದಂಥ ತೊಂದರೆ ಆಗ್ತಾ ಇರೋದು ಹಿರಿಯ ನಾಗರಿಕರಿಗೆ. ಇವರು ಕೆಲಸ ಮಾಡಬೇಕಾ, ಕೆಲಸ ಮಾಡದೇ ಇದ್ರೆ ಅವರ ಹೊಟ್ಟೆ ತುಂಬಿಸೋರು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ಯಾರು ಆನ್ಸರ್ ಕೊಡ್ತಾರೆ? ಅಧಿಕಾರಿಗಳಿಗೂ ಇನ್ನೂ ಗೊಂದಲ ಇದೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲಪ್ಪ. ಇದನ್ನು ಗ್ಯಾರಂಟಿ ಸಚಿವರ ಗಮನಕ್ಕೆ ತರಲೇಬೇಕು, ಇದಕ್ಕೊಂದು ಇತಿಶ್ರೀ ಹಾಡಲೇಬೇಕು ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಬರೋದೇ ಪುಡಿಗಾಸಿನ ಸಂಬಳ, ಅಥವಾ ಇನ್ನೆಲ್ಲ ಕೂಲಿ ಮಾಡಿ ಬದುಕ್ತಿರ್ತಾರೆ. ಇನ್ಯಾವುದೋ ಪೆನ್ಷನ್ ಅಮೌಂಟ್ ಅದು ಕೂಡ ಇಷ್ಟೆಷ್ಟು ಬರ್ತಿರುತ್ತೆ. ಇನ್ನು ಪೂರ್ತಿ ಟಿಕೆಟ್ ಕೊಟ್ಟು ತಗೋಬೇಕು ಅಂದರೆ ಅದೇ 1000 ಮೇಲೆ ಹೊಟ್ಟೋಗುತ್ತೆ. ಬದುಕೋದು ಹೇಗೆ ಸ್ವಾಮಿ? ಕ್ವಶನ್ ರೈಸಸ್. ಈಗ ಲೆಟ್ಸ್ ಸಿ ಮುಂದಿನ ನ್ಯೂಸ್ಗಳಲ್ಲಿ ನಾವು ಇದನ್ನು ತಲುಪಿಸೋ ಕೆಲಸ ಮಾಡೋಣ, ಅದಕ್ಕೆ ಉತ್ತರ ಕೂಡ ಕೊಡಿಸೋಣ. ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ.